ಕನಕಪುರ ಸಾತನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ಕಾಂತರಾಜುರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ದಿನಾಂಕ 8/8/2024 ಚುನಾವಣೆ ನಡೆಯಿತು. ಶಿಲ್ಪಾ ಬೋರಯ್ಯರವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದರು. ಅಭ್ಯರ್ಥಿ ಶಿಲ್ಪಾ ಬೋರಯ್ಯ ಒಬ್ಬರೇ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಚುನಾವಣಾಧಿಕಾರಿ ನಾಗರಾಜುರವರು ಘೋಷಿಸಿದರು. ಈ ಸಂದರ್ಭದಲ್ಲಿ ಪಿಡಿಒ ಶಿವಣ್ಣ, ಕಾರ್ಯದರ್ಶಿ ಶ್ರೀನಿವಾಸ್, ಬಿಲ್ ಕಲೆಕ್ಟರ್ ಮಂಜುನಾಥ್, ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ವಿಜಯದೇವ್, ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಶಂಕರಣ್ಣ, ರೂರಲ್ ಕಾಲೇಜಿನ ಮಾಜಿ ಕಾರ್ಯದರ್ಶಿಗಳಾದ ರಮೇಶ್, ನಾಗರಾಜು, ಮಲ್ಲಿಕಾರ್ಜುನ್, ಲಾಯರ್ ಮಂಜು, ನಾಗೇಂದ್ರ, ಉಮೇಶ್, ಬಸವರಾಜು, ಮಂಜುನಾಥ್ ಮತ್ತು ಪಂಚಾಯಿತಿಯ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ಈ ಕಡೆ ನೋಡಿ, ಈ ಕಡೆ ನೋಡಿ, ಈ ಕಡೆ ನೋಡಿ, ನೀವು ಸರಿ. ಈ ಕಡೆ ನೋಡಿ, ಈ ಕಡೆ ನೋಡಿ, ಇಲ್ಲಿ ಈ ದಿನ ಎಲ್ರಿಗೂ ನಮಸ್ಕಾರ. ಈ ದಿನ ಸಾತನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ನಡೆದಿದೆ. ಇದಕ್ಕೆ ಚುನಾವಣಾಧಿಕಾರಿಗಳಾಗಿ ನಮ್ಮ ಕನಕಪುರ ತಾಲೂಕು ರೇಷ್ಮೆ ಕೂಡಿನ ಮಾರುಕಟ್ಟೆಯ ಉಪನಿರ್ದೇಶಕರು ಸಾಹೇಬರು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಈ ದಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಹಾಗೂ ಆಡಳಿತ ವರ್ಗದ ಪರವಾಗಿ ಅವರಿಗೆ ಸ್ವಾಗತ ಮಾಡಿ ಪ್ರಕ್ರಿಯೆಯಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಪಂಚಾಯಿತಿ ಅಭಿವೃದ್ಧಿ ಆಡಳಿತ ಶ್ರೀ ಶಿವಣ್ಣನವರು ಸಹ ಭಾಗವಹಿಸಿದ್ದು ಅವರಿಗೂ ಸಹ ಸದಸ್ಯರುಗಳು ಈ ದಿನ ಚುನಾವಣೆ ಭಾಗವಹಿಸಿದಿರಿ. ಎಲ್ಲರಿಗೂ ವಂದನೆಗಳು ತಿಳಿಸ್ತಾ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಅಧ್ಯಕ್ಷರ ಆಯ್ಕೆ ಚುನಾವಣೆ ಶ್ರೀ ಕಾಂತರಾಜರವರ ರಾಜೀನಾಮೆ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರ್ತಾರೆ. ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ದಿನ ನಾವು ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಮಾಡಿರ್ತೀವಿ. ಈ ಚುನಾವಣೆಗೆ BCMA ಪ್ರವರ್ಗ 1ರ ಸ್ಥಾನ ನಿಗದಿಪಡಿಸಿದ್ದು ಶ್ರೀಮತಿ ಶಿಲ್ಪಾ ಬೋರಯ್ಯರವರು ಒಬ್ಬರೇ ನಾಮಪತ್ರ ಸಲ್ಲಿಸಿರ್ತಾರೆ. ನಾಮಪತ್ರ ಪರಿಶೀಲನೆ ಮಾಡಿ ನಾಮಪತ್ರ ಅಂಗೀಕಾರ ಆಗಿರುತ್ತೆ ಮತ್ತು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಶ್ರೀಮತಿ ಶಿಲ್ಪಾರವರನ್ನು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೀವಿ ಮತ್ತು ಅವರು ಈ ದಿನ ಕಾರ್ಯಪ್ರಭಾರ ವಹಿಸಿಕೊಂಡಿರ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಸದಸ್ಯರೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ರಮೇಶ್ ಅಣ್ಣ ಸಾನೆ ಉದ್ದ ಏನಿಲ್ಲ ಬಿಡಪ್ಪ, ಅಧ್ಯಕ್ಷರು ಈ ದಿನ ಬಹಳ ವಿಶೇಷವಾದ ದಿನ. ನಮ್ಮ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಆದರ್ಶ ಸಂಸದರಾದ DK ಸುರೇಶ್ ಅಣ್ಣನವರ ಒಂದು ಆದೇಶದ ಮೇರೆಗೆ ನಮ್ಮ BDCC ಬ್ಯಾಂಕ್ನ ಅಧ್ಯಕ್ಷರು, ನಮ್ಮ ಮುಖಂಡರು ಅಂತ ವಿಜಯ್ ಸರ್ ಅವರು, ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ನಮ್ಮ ಮುಖಂಡರು ಅಂತ ಸಾತು ಶಂಕರಣ್ಣವರು, ನಮ್ಮ RESನ ಮಾಜಿ ಕಾರ್ಯದರ್ಶಿಗಳು, ನಮ್ಮ ಮುಖಂಡರು ಅಂತ ರಮೇಶ್ ಅಣ್ಣನವರು ಹಾಗೂ ನಮ್ಮೆಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ
ಸದಸ್ಯರೆಲ್ಲರೂ ಕೂಡ ಒಂದು ಏಕಮೇವವಾಗಿ ಅವಿರೋಧವಾಗಿ ಕಾರಣಾಂತರಗಳಿಂದ ಕಾಂತರಾಜುರವರ ಒಂದು ರಾಜೀನಾಮೆಯಾಗಿ ಅಧ್ಯಕ್ಷ ಸ್ಥಾನ ತೆರವಿದ್ದ ಸ್ಥಾನಕ್ಕೆ ಈ ದಿನ ಶ್ರೀಮತಿ ಶಿಲ್ಪಾ ಬೋರೆಯವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮೆಲ್ಲ ಪಕ್ಷದ ಮುಖಂಡರ ಪರವಾಗಿ, ಸಾರ್ವಜನಿಕರ ಪರವಾಗಿ, ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ, ನಮ್ಮ ಮುಖಂಡರುಗಳ ಮಾರ್ಗದರ್ಶನದಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಸಾರ್ವಜನಿಕರಿಗೆ ತಮ್ಮ ಅವಧಿಯಲ್ಲಿ ಅವರು ಕೈಗೆ ಸಿಕ್ಕಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಮೇಲೆ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳ ಒಂದು ಪ್ರೀತಿ ವಿಶ್ವಾಸ ಸದಾಕಾಲ ಇದೇ ರೀತಿ ಇರಲಿ ಅಂತ ಹೇಳಿ ನಮಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಮಂಜು ಪ್ರೀತಿ ಐದು ಜನ ಬಾಪ ಪಕ್ಕಕ್ಕೆ ಯಾವಾಗ ಬಂದ್ರೆ ಹಿಂಗೆ ಮಾಡ್ತಾರೆ ಪಂಚಾಯತ್ ಒಳಗೆ ನಿಮ್ಮ ಮನೆಯವ್ರು ಹಂಚ್ಕೊಂಡು ಮಾಜಿ ಅಧ್ಯಕ್ಷ ಎಳೆ ಹಾಕೊಂಡು ಸಂಸ್ಕಾರ ಮಾಡ್ಬೇಕಂತ ಎಲ್ಲ ಸೇರ್ಕೊಂಡು